ಇದ್ದೀರಾ, ಮೊಬೈಲ್ ಇಷ್ಟಪಡ್ತಾ ಇದ್ದೀರಾ, ಮೊದಲೇ ಹೇಳಿದಂಗೆ ಸೊ ನೀವು ಯೂಸ್ಡ್ ಬೈಕ್ನ ನೋಡ್ತಾ ಇದ್ದೀರಾ ಅಂತಂದರೆ ಸೆಕೆಂಡ್ಸಲ್ಲಿ ಗಾಡಿಗಳನ್ನ ತಗೋಬೇಕು ಅಂತ ಈ ವಿಡಿಯೋ ಬೆಸ್ಟ್ ಆಗಿರುತ್ತೆ ಹೇಳ್ಬೋದು. ಯಾಕೆಂದರೆ ಸೊ ನೀವೇನೋ ಬುಲೆಟ್ ತಗೋಬೇಕು ಅಂತಂದರೆ ಡ್ರೈವೆಕ್ಸು ಬನ್ನಿ. ಡ್ರೈವೆಕ್ಸು ಬಂದರೆ ಏನೆಲ್ಲ ಆಫರ್ ಕೊಡ್ತಾರೆ ಹೇಳ್ತೀನಿ. ಡ್ರೈವೆಕ್ಸಲ್ಲಿ ಬೈಕ್ ತಗೊಂಡ್ರೆ ಫಸ್ಟ್ ಆಫರ್ ಬಂದು ನೇಮ್ ಟ್ರಾನ್ಸ್ಫರ್ ಫ್ರೀ ಆಗಿರುತ್ತೆ. 1 ಇಯರ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ವ್ಯಾರಂಟಿ, ಸೊ 3 ಸರ್ವಿಸ್ ಫ್ರೀ ಇರುತ್ತೆ. ಅದ್ರ ಜೊತೆಲಿ ಯಾವುದೇ ವೆಹಿಕಲ್ ತಗೊಂಡ್ರು 1 ವರ್ಷ ಉಚಿತ ಇನ್ಶೂರೆನ್ಸ್ ಇರುತ್ತೆ. ಐ ಮೀನ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು ಕೂಡ ಫ್ರೀ ಇರುತ್ತೆ. ಹೀಗೆ ಆಫರ್ ಅಂತ ಹೆಲ್ಮೆಟು ಕೊಡ್ತಾ ಇದ್ದಾರೆ. ಸೊ ಹಲೋ ನಮಸ್ತೆ ಕೊಡಲೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಬೈಕ್ ತಗೋಬೇಕು ಅಂತ ನಿಮ್ಮ ಡ್ರೀಮ್ ಇತ್ತು ಅಂತಂದರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಯಾಕೆ ಅಂತಂದರೆ ಸೊ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಒಂದು ಬೈಕ್ ಅಂತ ಬಂದಾಗ ಸೊ ತುಂಬ ಪ್ರೈಸ್ ಅಂದರೆ ಶೋರೂಮ್ ಪ್ರೈಸ್ನಲ್ಲಿ ತೊಗೊಳಕ್ಕಾಗಲ್ಲ ಅಂತನೋರು ಸೊ ಯೂಸ್ಡ್ ಬೈಕ್ನ ನೋಡುವಂಥದ್ದು ಸಹಜವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಯೂಸ್ಡ್ ಬೈಕು ಎಲ್ಲಿ ಬೆಸ್ಟಾಗಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಯೂಸ್ಡ್ ಬೈಕ್ನ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಸೊ ಆ ಬೈಕ್ನ ತಗೊಂಡ್ರೆ ಏನೆಲ್ಲ ಸರ್ವಿಸ್ ಇರುತ್ತೆ ಆ್ಯಂಡ್ ವಾರಂಟಿ ಹೇಗಿರುತ್ತೆ ಆ್ಯಂಡ್ ಗಿಫ್ಟ್ ಏನು ಕೊಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದೇ ನಾವು ಬಂದಿರುವಂತಹ ಡ್ರೈವೆಕ್ಸು. ಬನ್ನಿ ಸರ್, ಇವಾಗ ಡ್ರೈವೆಕ್ಸು ಫಸ್ಟು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಈಗ ಯೂಸ್ಡ್ ಬೈಕ್ ಅಂತ ಬಂದರೆ ತುಂಬ ಶೋರೂಮ್ಸ್ ಇದೆ, ಬಟ್ ನಾನು ಡ್ರೈವೆಕ್ಸಲ್ಲಿ ಏನು ತಗೋಬೇಕು ಅಂದರೆ ಆಫರ್ ಕೊಡ್ತೀರಾ ಅಂತ ತಗೋಬೇಕಾ ಅಥವಾ ಸರ್ವಿಸ್ ಕೊಡ್ತೀರಾ ಅಂತ ತಗೋಬೇಕಾ? ನನಗೆ ಅದ್ರ ಸ್ವಲ್ಪ ಟೆಕ್ನಿಕಲ್ ಹೇಳ್ತೀರಾ? ಆ್ಯಕ್ಚುಲಿ ಆಫರ್ ಬಂದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ, ಮೇನ್ ಆಗಿ ಒಂದು ಕಸ್ಟಮರ್ಗೆ ಬಂದ್ಬಿಟ್ಟು ಗಾಡಿ ಬಂದು ಚೆನ್ನಾಗಿರಬೇಕು. ಯೂಸ್ ಗಾಡಿ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ, ಯಾಕಂದರೆ ಏನು ಮಾಡಿದಾರೋ, ಹಿಂಗಿದೆಯೋ, ಓಡುತ್ತಾ, ನಿಂತ್ಕೊಳ್ಳುತ್ತಾ, ಯಾರು ಓಡಿಸಿದ್ರೋ ಅಂತ ಒಂದು ಕ್ವೆಶ್ಚನ್ ಇರ್ಬೋದು. ಬಟ್ ಡ್ರೈವೆಕ್ಸ್ ಬಂದು ಇಟ್ಸ್ ಪಾರ್ಟ್ ಆಫ್ TVS ಮೋಟರ್ ಕಂಪನಿ. ಓಕೆ, ಡ್ರೈವೆಕ್ಸು ಬಂದು ನಿಮಗೆ ಮಿಸ್ಟರ್ ನರೇನ್ ಕಾರ್ತಿಕೇಯನ್ ಅವರು ಹೆಡ್ಡಿಂಗಿಂದ ನಡೆಸ್ತಾ ಇರೋದು. ಓಕೆ, ನಮಗೆ ಈಗ 2 ರೀಫರ್ಬಿಶ್ಮೆಂಟ್ ಸೆಂಟರ್ ಇದೆ. ಒಂದು ಹೊಸೂರಲ್ಲಿದೆ, ಒಂದು ಕೊಯಂಬತ್ತೂರಲ್ಲಿದೆ, ಈಗ ಚೆನ್ನೈಲಿ ಒಂದು ಬರ್ತಾ ಇದೆ. ಇಲ್ಲಿ ನಾವು ಪ್ರೀ ಓನ್ಡ್ ವೆಹಿಕಲ್ಸ್ನ ತಗೊಂಡು ಅಲ್ಲಿ ಹೋದ್ಮೇಲೆ ನಿಮಗೆ ಮೋರ್ ದೆನ್ 100 ಚೆಕ್ ಪಾಯಿಂಟ್ಸ್ ಇಲ್ಲಿ ಚೆಕ್ ಮಾಡಿ ಅದಕ್ಕೆ ಏನೇನಾಗಬೇಕು, ಕರೆಕ್ಟಾಗಿರೋ ಆಯಿಲ್ ಆಗಲಿ, ಏರ್ ಪ್ರೆಷರ್ ಆಗಲಿ, ಕ್ಲಚ್ ಆಗಲಿ, ಕಂಪ್ಲೀಟಾಗಿ ಸೇಫ್ಟಿ ಮತ್ತು ಪರ್ಫಾರ್ಮೆನ್ಸ್ ರಿಲೇಟೆಡ್ ಎಲ್ಲ ಅದನ್ನಕ್ಕೆ ರೆಡಿ ಮಾಡಿಬಿಟ್ಟು ನಿಮಗೆ 1 ಇಯರ್ ವಾರಂಟಿ ಪ್ಲಸ್ 3 ಫ್ರೀ ಸರ್ವೀಸಸ್, ಲೇಬರ್ ಫ್ರೀ ಸರ್ವೀಸಸ್ ಕೊಡ್ತೀವಿ. ಸೊ ಅದರಿಂದ ನಿಮಗೆ ವಾರಂಟಿ ಗ್ಯಾರಂಟಿ ಧೈರ್ಯವಾಗಿ ತಗೋಬೋದು. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಟೀಮು ಎಕ್ವಿಪ್ಡ್ ಆಗಿದ್ದಾರೆ, ಅವ್ರಿಗೆ ಏನು ಬೇಕೋ ಅದನ್ನು ಕ್ಲಿಯರ್ ಮಾಡಿಕೊಡ್ಲಿಕ್ಕೆ. ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲ ಇದು. ಓಕೆ, ಇಟ್ಸ್ ಅನ್ ವೆರಿ ಆರ್ಗನೈಸ್ ಸೆಕ್ಟರ್ ಇದು. ನಮ್ಮದು 3 ಔಟ್ಲೆಟ್ಸ್ ಇದೆ. ನಮ್ಮ ಕಂಪನಿ ಆಪ್ರೇಟೆಡ್ ಔಟ್ಲೆಟ್ಸ್ ಬಂದು ಒಂದು ಫಸ್ಟ್ ಬಂದು ನಮ್ಮ BTM ಲೇಔಟಲ್ಲಿ ನಮ್ಮದು ಒಂದು ಔಟ್ಲೆಟ್ ಇದೆ, ಒಂದು ಹೂಡಿನಲ್ಲಿದೆ, ಈಗ ಅದು ಹೊಸದು ಇಂದಿರಾನಗರದು. ಇದು ಬಂದು ಆ್ಯಕ್ಚುಲಿ ಒಂಥರ ಫ್ಲ್ಯಾಗ್ಶಿಪ್ ಥರ ಇದು. ಸೊ ಇಲ್ಲಿ ಇರೋರು ಟೆಕ್ನಿಷಿಯನ್ಸ್ ಆಗಲಿ, ಸರ್ವಿಸ್ ಆಗಲಿ, ಸೇಲ್ಸ್ ಆಗಲಿ ಎಲ್ಲರೂ ವೆಲ್ ಟ್ರೈನ್ಡ್ ಪೀಪಲ್. ಓಕೆ, ಅವರಿಗೆ ಸರ್ವಿಸ್ ಡೇಟಾ ಕೊಡ್ತೀವಿ. ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ ಮಾಡೋ ಥರ ಅವರಿಗೆ ಆಲ್ರೆಡಿ ಅವ್ರನ್ನ OEM ಇಂದ ತಗೊಂಡು ನಾವು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನ್ ಮಾಡಿ ಅವ್ರನ್ನ ನಾವಿಲ್ಲಿ ಕಳಿಸಿದ್ದೀವಿ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಅವರು ಪಕ್ಕಾವಾಗಿ ಗಾಡಿನ ರೆಡಿ ಮಾಡಿಕೊಡ್ತಾರೆ. ಸೊ ಧೈರ್ಯವಾಗಿ ಕಸ್ಟಮರ್ ಬಂದು ಇಲ್ಲಿ ತಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ಸರ್ವಿಸು ಕೊಡ್ತೀರಾ. ಇನ್ನೊಂದು ಏನಂತಂದರೆ ಬೇರೆ ಕಡೆ ನೀವು ಏನಾದ್ರು ಯೂಸ್ಡ್ ಬೈಕ್ನ ತಗೋತಿದ್ದೀರಾ ಅಂತಂದಾಗ ಸೊ ಅವ್ರೇನು ಮಾಡ್ತಾರೆ ಗೊತ್ತಾ ಸರ್, ಈಗ ತುಂಬ ಕಡೆ ಒಂದು ಮೀಟರ್ ಟ್ಯಾಂಪಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಲೋಕಲ್ ಪಾರ್ಟ್ಸ್ಗಳನ್ನ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ಡ್ರೈವೆಕ್ಸಲ್ಲಿ ಒರಿಜಿನಲ್ ಪಾರ್ಟ್ಸ್ನ ಹಾಕ್ತಾರೆ ಅಂತ ಕೇಳ್ಪಟ್ಟೆ. ಹೌದು, ಇಲ್ಲಿ ಒರಿಜಿನಲ್ ಪಾರ್ಟ್ಸು ಮತ್ತು OE ಸಪ್ಲೈ ಪಾರ್ಟ್ಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೆಡ್ಲೈಟ್ ಅಂದರೆ ಹೆಡ್ಲೈಟ್ ಬಂದು ರಾಯಲ್ ಎನ್ಫೀಲ್ಡ್ ಮಾಡಲ್ಲ, ಅವ್ರಿಗೆ ಮಿಂಡಾ, ಫಿಯಾಮ್ ಅವರೇ ಮಾಡೋದು. ಅಲ್ಲಿಂದ ಡೈರೆಕ್ಟಾಗಿ ತೊಗೊಳ್ತೀವಿ ಕಾಸ್ಟ್ನ ಕಟ್ ಮಾಡಲಿಕ್ಕೆ, ಅದೊಂದು. ಮತ್ತು ನಿಮಗೆ ಜೆನ್ಯೂನ್ ಆಯಿಲ್, ಇದಕ್ಕೇನು ಗ್ರೇಡ್ ಬೇಕೋ 15W50 ಅಂದರೆ ಅದೇ ಹಾಕ್ತೀವಿ, 10W30 ಅಂದರೆ 10W30 ಹಾಕ್ತೀವಿ. ಆ ಗಾಡಿಗಳಿಗೆ ಏನೇನು ಬೇಕೋ ಆ ಸ್ಪೆಸಿಫಿಕೇಷನ್ ಪ್ರಕಾರ ಅದನ್ನೇ ಹಾಕೋದು ಹೊತ್ತು ನಾವು ಬೇರೆ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಅದರಿಂದ ಧೈರ್ಯವಾಗಿ ತಗೋಬೋದು, ನಿಮಗೆ ಏನು ಇಶ್ಯೂಸ್ ಬರಲ್ಲ. ಇದು ಯೂಸ್ಡ್ ವೆಹಿಕಲ್, ಅದರಿಂದ ನಿಮಗೆ ಕೆಲವು ಗಾಡಿ ಬಂದು ಫುಲ್ ಪೇಂಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಕೆಲವು ಗಾಡಿಯಲ್ಲಿ ಇಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಸ್ಕ್ರಾಚ್ ಇರುತ್ತೆ, ಅದು ಬೇರೆ ಲೆವೆಲ್ ಇರುತ್ತೆ. ಬಟ್ ಯೂಸ್ಡ್ ಗಾಡಿ ತಗೊಳ್ಳೋರು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಕಾಸ್ಟ್ ಜಾಸ್ತಿ ಇರಬಾರ್ದು. ಹೊಸ ಗಾಡಿ ತೊಗೊಂಡ್ರೆ ಕಾಸ್ಟ್ ಜಾಸ್ತಿ ಇದೆ, ಬಟ್ ಇಲ್ಲಿ ನಿಮಗೆ ಹೊಸ ಗಾಡಿ ಥರ ಪರ್ಫಾರ್ಮೆನ್ಸ್ ಆಗುತ್ತೆ. ಸೊ ನಿಮಗೆ ಮೇಯ್ನ್ ಕಸ್ಟಮರ್ ಏನು ನೋಡಬೇಕೆಂದರೆ ಪರ್ಫಾರ್ಮೆನ್ಸು, ಸೇಫ್ಟಿ, ಬ್ರೇಕಿಂಗ್, ಟಯರು ಮತ್ತು ಪರ್ಫಾರ್ಮೆನ್ಸ್ ನೋಡ್ಕೋಬೇಕು. ಏಸ್ಥೆಟಿಕ್ ಬಂದು ಅದು ಲುಕ್ ಬಂದು ಸಬ್ಜೆಕ್ಟಿವ್, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಕ್ರಾಚಸ್ ಇರೋದು ಇರುತ್ತೆ, ಯಾಕಂದರೆ ಜೆನ್ಯೂನ್ ಆಗಿರ್ಬೇಕು ಗಾಡಿ, ಓಡಿಸಿರೋ ಗಾಡಿ ಜೆನ್ಯೂನ್ ಆಗಿರ್ಬೇಕು. ಸೊ ಪ್ರೀ ಓನ್ಡಲ್ಲಿ ಅದೇ ಒಂದು ನಮಗೆ ಭಾಳ ಒಂದು ಮುಖ್ಯವಾದ ಒಂದು ವಿಷಯ. ಸೊ 1 ಇಯರ್ ಎಷ್ಟು ಸರ್ವಿಸ್ ಫ್ರೀ ಕೊಡ್ತೀರಾ? 3 ಸರ್ವಿಸ್ ಕೊಡ್ತೀವಿ ಫ್ರೀ. ಅದರಲ್ಲಿ ಲೇಬರ್ ಫ್ರೀ ಇರುತ್ತೆ, ಕನ್ಸ್ಯೂಮಬಲ್ಸ್ ಆಯಿಲ್ ಮತ್ತು ಗ್ರೀಸ್, ಅದಕ್ಕೆ ಚೈನ್ ಲೂಬ್ ಇಂಥದ್ದೆಲ್ಲ ಹಾಕೋದು ಮಾತ್ರ ಅವರು ಹಾಕಬೇಕು. ಪ್ಲಸ್ ಹೊಸ ಗಾಡಿ ಥರ ನಿಮಗೆ 1 ಇಯರ್ ವಾರಂಟಿ ಇರುತ್ತೆ. ಸೊ ವಾರಂಟಿ ಸೇಲ್ ಮಾಡ್ತೀವಿ. ನಿಮಗೆ EFI ಪಾರ್ಟ್ಸ್ ಎಲ್ಲ ಬಂದು ನಿಮಗೆ ವಾರಂಟಿಯಲ್ಲಿ ಬರುತ್ತೆ. ಓಕೆ, ಕೆಲವೊಂದು ಬರಲ್ಲ, ಆ ಬುಕ್ಕಲ್ಲಿ ಅವ್ರು ಸೇಲ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಿಮಗೆ
ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ನಿಮಗೆ ಭಾಳ ಕ್ಲಾರಿಟಿ ಸಿಗುತ್ತೆ, ಏನು ಪ್ರಾಬ್ಲಮ್ ಏನೂ ಇಲ್ಲ. ಸೊ ಗುರುಗಳೇ, ಅವಾಗಲೇ ನೀವು ಗಾಡಿನ ಟೆಕ್ನಿಕಲ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವಾಗ ಲೋನ್ ಪ್ರೋಸೆಸ್ ಹೇಗಿರುತ್ತೆ, ಲೋ ಕಾಸ್ಟ್ EMI ಅಂತ ಹೇಳಿದೀವಿ, ಆಫರ್ ಏನಿರುತ್ತೆ, ಸೊ ಇದರೆಲ್ಲ ತಿಳ್ಕೊಂಬೋಣ. ಸರ್ ಆಯ್ತು ಸರ್. ಸೊ ನಮ್ಮ ಜೊತೆ ಯಶವಂತ್ ಸರ್ ಇದ್ದಾರೆ. ಸೊ ಆಫರ್ ಬಗ್ಗೆ, ಲೋನ್ ಬಗ್ಗೆ ಹೇಳ್ಕೊಳಕ್ಕೆ ಸ್ವಲ್ಪ ಜಾಸ್ತಿ ನೋಡಿ ಸರ್, ಆಫರ್ ಜಾಸ್ತಿ ಕೊಟ್ಬಿಡಿ ಈ ಸಲ ನಮಗೆ. ಒಳ್ಳೆ ಇಲ್ಲ ಅಂದಿಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಗಾಡಿ ಬಂದು ಬೆಸ್ಟ್ ರೀಫಬಲ್ ಬರುತ್ತೆ. ಇವಾಗ ಬೇರೆ ಥರ ಹೊರಗಡೆ ಗಾಡಿ ತೊಗೊಂಡೋದ್ಮೇಲೆ ಏನಾದ್ರು ಇಶ್ಯೂ ಬಂದರೆ ನೀವೇ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಆ ಥರ ನಾವು ಹೇಳಲ್ಲ, ಪೋಸ್ಟ್ ಸೇಲ್ ಸಪೋರ್ಟ್ ಇರೋದು ಬೇಕು ನಿಮಗೆ. ಯಾಕಂದ್ರೆ ನೀವು ತೊಗೋತಾ ಇರೋದು ಸೆಕೆಂಡ್ ಹ್ಯಾಂಡ್ ಗಾಡಿ, ಯಾರೋ ಓಡಿಸಿರೋ ಗಾಡಿ ತೊಗೋತಾ ಇರ್ತೀರಾ, ನಿಮ್ಗೆ ಗೊತ್ತಿರೋ ಏನು ನಡೆದಿರತ್ತೆ ಅಂತ. ನಾವು ರೀಫಬು ಪಕ್ಕಾ ಮಾಡಿರ್ತೀವಿ. ಸಣ್ಣ ಪುಟ್ಟ ಬಂದು ತೊಗೊಂಬಂದು ಕೊಡಿ, ನಾವಿಲ್ಲ ಅಂತ ಹೇಳಲ್ಲ, ಮಾಡ್ಕೊಡ್ತೀವಿ ನಿಮಗೆ ಅದನ್ನು ಗಾಡಿನ. ಅದ್ರ ಮೇಲೆ ನಿಮಗೆ ವ್ಯಾರಂಟಿ ಅನ್ನೋದು ಪ್ರೋಸೆಸ್ ಇರುತ್ತೆ ನಿಮಗೆ. ಸಪೋಸ್ ಇವಾಗ ಗಾಡಿ ರಿಜಿಸ್ಟ್ರೇಷನ್ ಡೇಟಿಂದ 7 ವರ್ಷ ಹಳೆಯದಾಗಿದ್ರೆ ನಿಮಗೆ 1 ವರ್ಷ ಅಥವಾ 12,000 ಕಿಲೋಮೀಟರ್ ವ್ಯಾರಂಟಿ ಕೊಡ್ತೀವಿ. ಅದೇ 6 ವರ್ಷ 7 ವರ್ಷ ಮೇಲಿರೋ ಗಾಡಿಗಳಿಗೆ 6 ತಿಂಗಳು ಅಥವಾ 6,000 ಕಿಲೋಮೀಟರ್ ವ್ಯಾರಂಟಿ ಇರುತ್ತೆ. ವ್ಯಾರಂಟಿ ಇರೋದ್ರಿಂದ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ನಿಮ್ಗೆ ಅದ್ರ ತಕ್ಕನಂಗೆ ನಾವು ಫ್ರೀ ಸರ್ವಿಸಸ್ ಕೊಡ್ತೀವಿ. ಈಗ ಹೊಸ ಗಾಡಿಯಲ್ಲಿ ಫ್ರೀ ಸರ್ವಿಸ್ ಕೊಡ್ತಾರೆ, ಫ್ರೀ ಸರ್ವಿಸ್ ಮಾಡಿದ್ರೆ ವ್ಯಾರಂಟಿ ಕ್ಲೈಮ್ ಆಗುತ್ತೆ. ಅದೇ ಥರ ನಮ್ಮಲ್ಲಿರೋದು, ನಾವು ಕೊಡೋ 3 ಸರ್ವಿಸ್ ನೀವು ಮಾಡಿಸಿದ್ರೆ ವ್ಯಾರಂಟಿ ಕ್ಲೈಮ್ ಆಗುತ್ತೆ. ನೀವು 1 ಸರ್ವಿಸ್ ಮಿಸ್ ಮಾಡೋರು ವ್ಯಾರಂಟಿ ಕ್ಲೈಮ್ ಇರಲ್ಲ. ಸರ್ವಿಸ್ ರಿಮೈಂಡರ್ಸು ನಾವು ಕೊಡ್ತಾ ಇರ್ತೀವಿ. ಮಾಡಿಸಿದ್ರೆ ನಿಮಗೆ ಒಳ್ಳೆಯದು. ಸೆಕೆಂಡ್ ಹ್ಯಾಂಡ್ ಗಾಡಿ ನೀವು ಏನಾರು ಆಯ್ತಾ ತೊಗೊಂಬಂದು ಗಾಡಿ ಬಿಡಿ, ಇಲ್ಲಿ ಸಾಕು. ವ್ಯಾರಂಟಿಲಿಂದ ನೋಡ್ತಾರೆ, ಚೆಕ್ ಮಾಡಿದ್ರೆ ಟೆಕ್ನಿಷಿಯನ್ಸ್ ಇದ್ದಾರೆ, ವ್ಯಾರಂಟಿ ಕ್ಲೈಮ್ ಕಳಿಸಿ ವ್ಯಾರಂಟಿ ಆಗುತ್ತೆ, ಗಾಡಿ ರೆಡಿ ಮಾಡಿಕೊಡ್ತಾರೆ. ಪ್ಲಸ್ ನೀವು ಅಡಿಷ್ನಲ್ಲು ಇವಾಗ ಹೊಸದಾಗಿ ಬಂದಿರೋ ಆಫರ್ ಅಂದರೆ 2,500 ನಿಮಗೆ ವ್ಯಾರಂಟಿ ಚಾರ್ಜ್ ಇರುತ್ತೆ 1 ಇಯರ್ಗೆ. ನೀವು ಅದೇ 999 ಪ್ರೇ ಮಾಡಿದ್ರೆ 999 ರೂಪಾಯಿ ಪ್ಲಸ್ 1 ವರ್ಷ ಅಡಿಷ್ನಲ್ ಆಗುತ್ತೆ. ಅಲ್ಲಿಗೆ ನಿಮಗೆ 2 ವರ್ಷ ಅಥವಾ 24,000 ಕಿಲೋಮೀಟರ್ ವ್ಯಾರಂಟಿ ಇರುತ್ತೆ ಗಾಡಿ ಮೇಲೆ. ಇದರಲ್ಲಿ ನಿಮಗೆ 6 ಫ್ರೀ ಸರ್ವಿಸಸ್. ಈ 6 ಫ್ರೀ ಸರ್ವಿಸಸ್ ಏನದು ನೀವು ₹1,00,000 ಕೊಟ್ಟು ಹೊಸ ಗಾಡಿ ತೊಗೊಂಡ್ರು ಸ್ಕೂಟರ್ಸ್ಗೂ ಯಾರಿಗೂ ಕೊಡಲ್ಲ ನಿಮಗೆ. ನೀವು ಬೇಕಾದ್ರೆ ಚೆಕ್ ಮಾಡಿ, ಹೊಸ ಶೋರೂಮಲ್ಲಿ 3 ಸರ್ವಿಸ್ ಬರುತ್ತೆ, ಕೆಲವೊಂದ್ರಲ್ಲಿ 4 ಕೊಡ್ತಾರೆ ಅಷ್ಟೇ. ನಮ್ಮದ್ರಲ್ಲಿ 6 ಫ್ರೀ ಸರ್ವಿಸಸ್ ಇರುತ್ತೆ ನಿಮಗೆ. ಪ್ಲಸ್ ನಿಮಗೆ ಪ್ರೈಸಸ್ ನಾವು ಏನು ಕೋಟ್ ಮಾಡ್ತಾ ಇದ್ದೀವಿ ವೆಹಿಕಲ್ ಮೇಲೆ, ಇದರಲ್ಲಿ ನಿಮಗೆ ನೇಮ್ ಟ್ರಾನ್ಸ್ಫರ್ ಇನ್ಕ್ಲೂಡ್ ಇರುತ್ತೆ. 1 ವರ್ಷ ಇನ್ಶೂರೆನ್ಸ್ ಕೊಡ್ತೀವಿ. ಇನ್ಶೂರೆನ್ಸ್ ಬಂದು ಥರ್ಡ್ ಪಾರ್ಟಿ ಎಲ್ಲ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೊಡ್ತೀವಿ. ಇದ್ರ ಮೇಲೆ ನಿಮಗೆ ಸರ್ವಿಸಸ್ ಫ್ರೀ ಇರುತ್ತೆ. ಇದೆಲ್ಲ ಇನ್ಕ್ಲೂಡ್ ಆಗಿ ಬರುತ್ತೆ. ಆಸ್ ಎ ಸ್ಪೆಷಲ್ ಆಫರ್ ನಿಮಗೆ ಯಾರು ವೆಹಿಕಲ್ ಪರ್ಚೇಸ್ ಮಾಡ್ತಾರೋ ನಿಮಗೆ ಗಾಡಿ ಜೊತೆಗೆ ಉಚಿತವಾಗಿ ಹೆಲ್ಮೆಟ್ ಸಿಗುತ್ತೆ. ಸೊ ಹೆಲ್ಮೆಟ್ ಆಫರಲ್ಲಿ ಕೊಡ್ತೀರಾ? ಹೌದು, ಹೆಲ್ಮೆಟ್ ಆಫರಲ್ಲಿ ಕೊಡ್ತೀವಿ ನಿಮಗೆ. ನೀವು ಹೆಲ್ಮೆಟ್ ಇಲ್ದಿರ ಬನ್ನಿ, ಗಾಡಿ ಚೆಕ್ ಮಾಡಿ, ಹೆಲ್ಮೆಟ್ ಹಾಕೊಂಡು ಗಾಡಿ ತೊಗೊಂಡು ಹೋಗಿ, ಟೆನ್ಷನ್ ಇಲ್ಲ. ಸೊ ಇವಾಗ ಇನ್ ಕೇಸ್ ಏನು ಗೊತ್ತಾ, ಓಕೆ ಲೋನ್ ಮೇಲೆ ಹೋಗ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಸರ್ ಲೋನ್ ಅಂತ ಬಂದಾಗ ಲೋ ಕಾಸ್ಟ್ EMI ಅಂತ ಕೇಳ್ಪಟ್ಟೆ. ಸರ್ ಲೋ ಕಾಸ್ಟ್ EMI ಅಂದರೆ ನಿಮ್ಗೆ ಹೆಂಗೆ ಲೇಟೆಸ್ಟ್ ಮಾಡಲ್ಗಳು ತೊಗೊಂಡ್ರೆ ನಿಮ್ಗೆ ಅಪ್ ಟು 80% ಫಂಡಿಂಗ್ ಸಿಗುತ್ತೆ. ಸ್ವಲ್ಪ ಓಲ್ಡ್ ಮಾಡಲ್ ತೊಗೊಂಡ್ರೆ ನಿಮಗೆ 60-70% ಫಂಡಿಂಗ್ ಇರುತ್ತೆ. ಕೆಲವೊಂದು ಟೈಮಲ್ಲಿ ಸಿಬಿಲ್ ಸ್ಕೋರ್ ಚೆನ್ನಾಗಿರೋ ಫಂಡಿಂಗ್ ರೈಸ್ ಮಾಡ್ಬೋದು. ನಮ್ಮದ್ರಲ್ಲಿ ಮೈನ್ ಸಿಬಿಲ್ ಸ್ಕೋರ್ 700+ ಇದ್ರೆ ಮಾತ್ರ ಲೋನ್ ಆಗುತ್ತೆ. ಸಿಬಿಲ್ ಕಡಿಮೆ ಇರೋ ನಮ್ಮದ್ರಲ್ಲಿ ಸೆಕೆಂಡ್ ಹ್ಯಾಂಡಲ್ಲಿ ಯಾರೂ ಲೋನ್ ಮಾಡಲ್ಲ ಇಲ್ಲಿ. ಸಿಬಿಲ್ ಸ್ಕೋರ್ ಚೆನ್ನಾಗಿರಲೇಬೇಕು. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ, ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಇಮಿಡಿಯೇಟ್ ಲೋನ್ ಅಪ್ರೂವಲ್ ಆಗುತ್ತೆ. ನಮ್ಮ ಹತ್ರ IDFC, ವೀಲ್ಸ್ EMI, TVS ಕ್ರೆಡಿಟ್ ಅಂತ 3 ಲೋನ್ ಇದೆ. IDFCಯಲ್ಲಿ ಬಂದು ಸ್ಪಾಟ್ ಅಪ್ರೂವಲ್ ಇರುತ್ತೆ. IDFC, TVS ಮತ್ತು ಕ್ರೆಡಿಟ್ ಇದೆ, ವೀಲ್ಸ್ EMI ಇದೆ, ಅದರಲ್ಲೂ ನಿಮಗೆ ಸ್ಪಾಟ್ ಅಪ್ರೂವಲ್ ಇರುತ್ತೆ. ನೀವು ಬಂದರೆ 1 ಅವರಲ್ಲಿ ಅಪ್ರೂವಲ್ ಆಗುತ್ತೆ. ಕೆಲವೊಂದು ಸತಿ ಡಾಕ್ಯುಮೆಂಟೇಷನ್ ಏನೋ ಜಾಸ್ತಿ ಇದ್ದಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಲೋನ್ ಪ್ರೊಸೆಸಲ್ಲಿ. ಎಲ್ಲ ಕ್ಲಿಯರ್ 1 ಅವರ್ ಲೋನ್ ಅಪ್ರೂವಲ್ ಆಗುತ್ತೆ. 1 ಅವರ್ ನೀವು ಗಾಡಿ ತೊಗೊಂಡು ಈಚೆ ಹೋಗ್ಬೋದು. 2 ಅವರ್ಸಲ್ಲಿ ನೀವು ಇಷ್ಟವಾಗಿ ಗಾಡಿ ತಗೊಂಡು ಹೋಗ್ತಾ ಇರ್ಬೋದು ಲೋನ್ ಮೇಲೆ. 100% ಬಂದರೆ 1 ಅವರ್ಗೆ ತಗೊಂಡು ಹೋಗ್ಬೋದು. ಸರ್ ಈಗ ಟೆಸ್ಟ್ ಡ್ರೈವ್ ಎಲ್ಲ ಯಾವ ಥರ? ಟೆಸ್ಟ್ ಡ್ರೈವ್ ಸಿಗುತ್ತೆ, ನೀವು ಬಂದು ಗಾಡಿ ಸೆಲೆಕ್ಟ್ ಮಾಡಿ. ಇವಾಗ ಸಪೋಸ್ ಓಕೆ ನೀವೆಲ್ಲ 100% ಚೆಕಪ್ ಮಾಡಿ ನಿಲ್ಸಿದ್ರೆ ಗಾಡಿ ಟ್ರಸ್ಟ್ ಇದೆ. ಬಟ್ ಇವಾಗ ಗೊತ್ತಿದ್ರು ನಾವು ಡ್ರೈವ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ನೀವು ಬನ್ನಿ, 1 ಗಾಡಿ ಅಲ್ವಾ 10 ಗಾಡಿ ಟೆಸ್ಟ್ ರೈಡ್ ಮಾಡಿ. ನಾವು ಅವತ್ತಿಲ್ಲ ಅಂತ ಹೇಳಲ್ಲ. ನೀವು ತೊಗೋತಿರಲ್ಲ ಸೆಕೆಂಡ್ರಿ, ಫಸ್ಟ್ ನೀವು ಟೆಸ್ಟ್ ರೈಡ್ ಮಾಡಿ, ಅದೇ ನಾವು ಕೇಳೋದು. ನೀವು ಗಾಡಿ ಓಡಿಸಿ ನೀವು ಯಾವ ಗಾಡಿ ಓಕೆ ಅಂತಾರೆ ಆ ಗಾಡಿನೇ ನಿಮಗೆ ಡೆಲಿವರಿ ಕೊಡ್ತೀವಿ. ಚೆಕ್ ಎಲ್ಲ ಮಾಡಿ ಮತ್ತೆ ಪ್ರೀ ಚೆಕ್ ಮಾಡ್ತೀವಿ. ಡೆಲಿವರಿ ಕೊಡೋಕ್ಕಿಂತ ಮುಂಚೆ PD ಅಂತಿರುತ್ತೆ. ಕ್ಲೀನಾಗಿ ಮತ್ತೆ ಎಲ್ಲ ಗಾಡಿ ಚೆಕ್ ಮಾಡಿ, ಆಯಿಲ್ ಲೆವೆಲ್ಲು, ಏರ್ ಪ್ರೆಷರು, ವರ್ಕಿಂಗ್ ಕಂಡೀಷನ್ ಚೆಕ್ ಮಾಡಿಬಿಟ್ಟು ನಿಮಗೆ ಡೆಲಿವರಿ ಕೊಡೋದು. ನೀವು ದುಡ್ಡು ಇಸ್ಕೊಂಡು ತೊಗೊಳ್ಳಿ ಸರ್ ಗಾಡಿ ಎತ್ಕೊಂಡೋಗಿ ಅಂತ ಯಾವತ್ತೂ ಹೇಳಲ್ಲ. ನೀವು ಪೇಮೆಂಟ್ ಮಾಡಿದ್ಮೇಲೂ 30-40 ಮಿನಿಟ್ಸ್ ಪ್ರೊಸೆಸ್ ಇರುತ್ತೆ. ವೆಹಿಕಲ್ ಚೆಕ್ ಮಾಡಿ ಕ್ಲೀನಾಗಿ ಪಾಲಿಶ್ ಹಾಕಿ ಮತ್ತೆ ಡೆಲಿವರಿ ಮಾಡ್ತಾರೆ ಗಾಡಿ ನಿಮಗೆ. ಓಕೆ, ಸೊ ಇದು ಹೊಸ ಬ್ರಾಂಚ್ ಆಗಿರೋದ್ರಿಂದ ಆ್ಯಂಡ್ ಫಸ್ಟ್ ವೀಡಿಯೋ ನಂದೇ ಆಗಿರುತ್ತೆ. ಸರ್ ಇನ್ ಕೇಸ್ ಇಲ್ಲಿ ಬರಲ್ಲ ಅಂದರೆ ವೆಬ್ಸೈಟಲ್ಲೂ ಕೂಡ ನೋಡ್ಬೋದಾ? ಡೆಫಿನೆಟ್ಲಿ drivx.in ಅಂತ ವೆಬ್ಸೈಟ್ ಬರುತ್ತೆ. ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ವೆಬ್ಸೈಟಲ್ಲೂ ಕೂಡ ನೋಡ್ಬೋದು. ಈಗ ನಿಮಗೆ ವ್ಯಾರಂಟಿ ಅಂತೀವಿ, ಯಾರ್ಯಾರು ವ್ಯಾರಂಟಿ ಅನ್ನೋದಿರುತ್ತೆ, ಈ ಥರ ಬುಕ್ ಕೊಡ್ತೀವಿ. ಈ ಬುಕ್ಕಲ್ಲಿ ನಿಮಗೆ ಏನೇನು ಕವರ್ ಆಗುತ್ತೆ ಅಂತ ಪಾರ್ಟ್ಸ್ ಡೀಟೇಲ್ಸ್ ಇರುತ್ತೆ. ಬರೀ ಬಾಯಿ ಮಾತಲ್ಲಿ ಯಾವುದೇ ಕಾರಣಕ್ಕೂ ಹೇಳಲ್ಲ ನಿಮಗೆ. ಫುಲ್ ಇಲ್ಲ ಇನ್ಫಾರ್ಮೇಷನ್. ಇಷ್ಟು ಪಾರ್ಟ್ಸ್ ಹೋಗಿದೆ ಅಂದರೆ ಸಾಮಾನ್ಯ ಎಲ್ಲ ಜನಕ್ಕೂ ಗೊತ್ತು ಪಾರ್ಟ್ಸ್ ಹೆಸರು ಏನೇನು ಬರುತ್ತೆ ಅಂತ. ಈ ಪಾರ್ಟ್ಸ್ ಹೋಗಿದೆ ಅಂದರೆ ನಿಮಗೆ ವ್ಯಾರಂಟಿಯಲ್ಲಿ ರಿಪ್ಲೇಸ್ ಆಗುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ ನಿಮಗೆ. ಅದೊಂದು ಬೆಸ್ಟ್ ಆಗಿರುತ್ತೆ. ಬಾಯಿ ಮಾತಲ್ಲಿ ಹೇಳಲ್ಲ, ಪ್ರೂಫ್ ಕೊಡ್ತೀವಿ ನಾವು. ಕೆಲವರು ಹೇಳ್ಬಿಡ್ತಾರೆ, ಕೊಟ್ಬಿಟ್ಟು ಆಮೇಲೆ ಇಲ್ಲ ಸರ್ ಅದಕ್ಕೆ ಬರಲ್ಲ ಇದಕ್ಕೆ ಬರ ಅಂದರೆ ತೊಗೊಂಡಿರೋರು ಬೇಜಾರಾಗ್ಬಿಡ್ತಾರೆ. ನಾವಿಲ್ಲಿ ರಿಟರ್ನಲ್ಲಿ ಪ್ರಿಂಟೆಡಲ್ಲಿ ಇದೆ, ನಿಮಗೆ ಟೆನ್ಷನ್ ಇರಲ್ಲ. ನಿಮ್ಗೆ ಆರಾಮಾಗಿ ಪೀಸ್ ಆಫ್ ಮೈಂಡ್ ಇರೋದು ತೊಗೊಂಡೋಗ್ಬೋದು ಗಾಡಿ. ಓಕೆ, ಸೊ ಒಂದು ಇಂದ್ರಾನಗರದಲ್ಲಿ ಓಪನ್ ಆಗಿರುವಂತಹ ಹೊಸ ಬ್ರಾಂಚು ಡ್ರೈವೆಕ್ಸ್ ಆಗಿರುತ್ತೆ. ಸೊ ಇದು ಲೊಕೇಶನ್ ಎಲ್ಲಿ ಬರುತ್ತೆ? CMH ರೋಡಲ್ಲಿ ಬರುತ್ತೆ, 80 ಫೀಟ್ ರೋಡಲ್ಲಿ, ಪಿಲ್ಲರ್ ನಂಬರ್ 85 ಹತ್ರ ಬರುತ್ತೆ.
ಓಕೆ, ಸೊ ಇನ್ ಕೇಸ್ ನೀವೇನಾದರೂ ಪರ್ಟಿಕ್ಯುಲರ್ ಇದೇ ಥರ ವೆಹಿಕಲ್ ಹುಡುಕ್ತಾ ಇದ್ದೀರಿ ಅಂತಂದರೆ ವೆಬ್ಸೈಟಲ್ಲಿ ಒಂದ್ಸಲ ಚೆಕ್ಔಟ್ ಮಾಡಿ. ಇಲ್ಲ ಅಂದರೆ ಒಂದ್ಸಲ ಮೆಟ್ರೋ ನಿಯರ್ ಇದೆ ಗುರು, ನಾನು ಮೆಟ್ರೋದಲ್ಲೇ ಬಂದೆ, ಈ ಟ್ರಾಫಿಕಲ್ಲಿ ಬರೋಕ್ಕಾಗಲ್ಲ ಸರ್. ನೀವು ಮೆಟ್ರೋದಲ್ಲಿ 200 ಮಿನಿಟ್ಸ್ ಅಷ್ಟೇ ಮೆಟ್ರೋ ಈ ಶೋರೂಮ್ ಇಂದ ಇರೋದು, ಆರಾಮ ಮೆಟ್ರೋ ಬರ್ಬೋದು. ಇಂದ್ರನಗರ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಳ್ಳಿ, ಅಲ್ಲಿಂದ ಒಂದು 200 ಪ್ಲಸ್ 300 ಆಗುತ್ತೆ. ಸೊ ವಾಕೇಬಲ್ ಡಿಸ್ಟೆನ್ಸಲ್ಲಿ ಬಂದು ನೀವು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ. ಇನ್ನೇ ತಡ ಮಾಡ್ತೀರಾ, ನೀವೇನಾದ್ರೂ ಇಂಥ ಪರ್ಟಿಕ್ಯುಲರ್ ಬೈಕೆ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಯೂಸ್ಡ್ ಬೈಕ್ನ ತಗೋಬೇಕು ಅಂತ ಅನ್ಕೊಳ್ಳೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಒಂದ್ಸಲ ಬಂದು ನಿಮ್ಗೆ ಇಷ್ಟವಾಗಿರೋ ಬೈಕ್ ಟೆಸ್ಟ್ ಡ್ರೈವ್ ಮಾಡಿ. ಆ್ಯಂಡ್ ಲೋನಲ್ಲಿ ಹೋಗ್ತೀರಾ, ಸೊ 2 ಅವರ್ಸಲ್ಲಿ ಕೊಡ್ತಾರೆ. ನಿಮ್ಮ ಸಿವಿಲ್ ಚೆನ್ನಾಗಿರಬೇಕು, ಫುಲ್ ಕ್ಯಾಶ್ ಹೋಗ್ತೀರಾ 1 ಅವರ್ಗೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲ ಸ್ಕ್ರೀನ್ ಮೇಕಂತ ನಂಬರ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ಗೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ಮೈ ಬಜಾರ್ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ ಈ ಕೂಡ ಫಾಲೋ ಮಾಡಿ.